ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್ ಮೇಡಮ್. ಸುಬ್ಬು, ನೀನ್ ಟಾಸ್ಕ್ ಅಲ್ಲಿ ಸೋತೋಗ್ಬಿಟ್ಟೆ. ಟಾಸ್ಕಾ? ಯಾವ ಟಾಸ್ಕು? ನೆನ್ನೆ ಹೇಳಿದ್ ಮರ್ತೋಗ್ಬಿಟ್ಯಾ ಅಥವಾ ಮರ್ತೋಗಿರೋದ್ರ ಆಕ್ಟಿಂಗ್ ಮಾಡ್ತಿದ್ಯಾ? ನೆನ್ನೆ ನಾನು ನಿನ್ನ ಹತ್ರ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಅಲ್ವಾ, ನಾಳೆ ನೀನ್ ಬಂದು ವಿಶ್ ಮಾಡುವಾಗ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ಬಾರ್ದು, ಗುಡ್ ಮಾರ್ನಿಂಗ್ ಶ್ರಾವಣಿ ಅಂತ ಹೇಳ್ಬೇಕು ಅಂತ. ನೀನ್ ಟಾಸ್ಕ್ ಅಲ್ಲಿ ಸೋತ್ ಹೋಗ್ಬಿಟ್ಟಿದ್ಯಾ, ಅದಕ್ಕೆ ನಾನು ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ ಮೇಡಮ್? ನಾನು ನಿಮ್ಮನ್ನ ಹೆಸರಿಟ್ಟು ಕರೆಯೋಕ್ಕಾಗುತ್ತಾ? ನಾನು ಟಾಸ್ಕ್ ಅಲ್ಲಿ ಸೋತ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನ ಮೇಡಮ್ ಅಂತಾನೆ ಕರೆಯೋದು. ಅದು ನನ್ಗೆ ಗೊತ್ತು ಸುಬ್ಬು, ಅದಕ್ಕೇನೆ ಈ ಥರ ಟಾಸ್ಕ್ ಇಟ್ಟಿದ್ದು ನಿನ್ನ ಸೋಲ್ಸಿತ್ತು. ಅದೆಲ್ಲ ನನ್ಗೆ ಗೊತ್ತಿಲ್ಲ ಸುಬ್ಬು, ನೀನ್ ಟಾಸ್ಕ್ ಅಲ್ಲಿ ಸೋತ್ ಹೋಗಿದ್ಯಾ, ನಾನೇನು ಪನಿಷ್ಮೆಂಟ್ ಕೊಡ್ತಿದ್ದೀನಿ ಅಷ್ಟೇ. ಆಯ್ತು, ಅದೇನು ಪನಿಷ್ಮೆಂಟ್ ಕೊಡ್ತೀರಾ ಕೊಡಿ. ಪನಿಷ್ಮೆಂಟ್ ಕೊಡೋದಲ್ಲ ಸುಬ್ಬು, ಹೇಳೋದು. ನಾನು ಇವಾಗ ಏನೇನು ಹೇಳ್ತೀನೋ ನೀನು ಅದನ್ನೆಲ್ಲ ಕೇಳಬೇಕು, ಅಂದ್ರೆ ನಾನು ಹೇಳೋದೆಲ್ಲ ನೀನು ಮಾಡಬೇಕು. ನನ್ನ ಕೈಲಿ ಮಾಡೋವಂಥ ಸಾಧ್ಯತೆಗಳಿದ್ರೆ ನಾನು ಖಂಡಿತ ಮಾಡ್ತೀನಿ ಮೇಡಮ್. ನಾನು ನಿನ್ನ ನಂಬಬೇಕು ಅಂದ್ರೆ ನಿನ್ನ ಅಪ್ಪನ ಮೇಲೆ ಆಣೆ ಮಾಡಬೇಕು. ಏನಪ್ಪ ಮಾಡಲಿ? ಯಜಮಾನ್ರ ಮಾತಿನ ನೀರ್ಬೇಕು ಅಥವಾ ಯಜಮಾನ್ರ ಮೇಲೆ ಇಟ್ಟಿರೋ ಪ್ರಮಾಣಕ್ಕೆ ತಲೆ ಬಾಗಬೇಕು, ಗೊತ್ತೇ ಆಗ್ತಿಲ್ವಲ್ಲ. ಉದ್ದೇಶ ಒಳ್ಳೇದಾಗಿರುವಾಗ ಹಾಕಿದ ಗೆರೆನ ದಾಟೋದಾಗ್ಲಿ ಮಾತನ್ನ ಮೀರೋದಾಗ್ಲಿ ಮಾಡಿದ್ರೆ ಅದು ತಪ್ಪೇನೂ ಇಲ್ಲ ಸುಬ್ಬು. ಓಹೋ, ಇದಾ ಸಮಾಚಾರ? ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಟ್ರಿ ಮೇಡಮ್? ಹೇಳಿ ಹೋಗ್ಲಿ, ಎಲ್ಲ ಕರ್ಕೊಂಡು ಹೋಗ್ಬೇಕು ಹೇಳಿ, ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲೆಲ್ಲ ಹೇಳ್ತೀನೋ ನೀನು ಅದನ್ನೆಲ್ಲ ನಾನು ಕರ್ಕೊಂಡು ಹೋಗ್ಬೇಕು. ಆಯ್ತು, ನಾನು ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಆದರೆ ನೀವು ಮನೇಲಿ ಇಲ್ಲ ಅನ್ನೋದು ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಅವಾಗ ಏನು ಮಾಡ್ತೀರಾ? ಅದಕ್ಕೆ ಹೇಳಿದ್ವಿ, ಇವೆಲ್ಲ ಬೇಡ ಬಿಡಿ, ನೀವು ಬೇರೆ ಏನಾದ್ರು ಪನಿಷ್ಮೆಂಟ್ ಕೊಡಿ. ಸುಮ್ಮನೆ ಸುಬ್ಬು ನೀನು, ನಾನೇನಾದ್ರೂ ಒಂದು ಐಡಿಯಾ ಮಾಡ್ತೀನಿ ಇರೋ ಸ್ವಲ್ಪ. ಸುಬ್ಬು, ಐಡಿಯಾ. ಹಾ ಬಂದೆ, ಸ್ವಲ್ಪ ಹೊತ್ತು. ಚಿಕ್ಕಮ್ಮ, ನನ್ ತುಂಬಾ ತಲೆ ನೋವ್ತಿದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ಡಿಸ್ಟರ್ಬ್ ಮಾಡಬೇಡಿ. ನಂಗೆ ಹಸ್ವಿಲ್ಲ, ಊಟ ಆಮೇಲೆ ಮಾಡ್ತೀನಿ. ಅಪ್ಪ ಐ ಲವ್ ಯು ಪಾ. ಏನು ಮೇಡಮ್ ಇವೆಲ್ಲ? ವೇಟ್, ನಿಂಗೆ ಡೆಮೋ ತೋರಿಸ್ತೀನಿ, ಒಂದು ನಿಮಿಷ. ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. The Bluetooth device is connected successfully. ಈಗ ನೀನು ಈ ರೂಮಿಂದ ಆಚೆ ಇದೆಯಾ ಅಂತ ಅನ್ಕೋ. ಚಿಕ್ಕಮ್ಮ ನನ್ ಕೂಗ್ತಾರಲ್ಲ, ಆ ಥರ ಒಂದ್ಸಲ ಕೂಗು ನನ್ನ. ನಾನು ನಿಮ್ಮನ್ನ ಕೂಗ್ದೆ ಅಂತ ಅನ್ಕೊಳ್ಳಿ ಮೇಡಮ್. ಚಿಕ್ಕಮ್ಮ ನನ್ನ ಮೇಡಮ್ ಅಂತ ಕರೀತಾರಾ, ಶ್ರಾವಣಿ ಅಂತ ಕರೀತಾರೆ. ಸರಿ, ಈಗ ನನ್ನ ಚಿಕ್ಕಮ್ಮ ಕರೆದ್ರು ಅಂತ ಅನ್ಕೋ. ಹಾ ಬಂದೆ, ಸ್ವಲ್ಪ ಹೊತ್ತು. ಓ ಹೆಂಗೆ ನಾವು ಮೇಡಮ್, ಇದು ಜಾಣತನದಲ್ಲಿರೋ ದಡ್ತನನ? ಯಾಕೆ ಸುಬ್ಬು? ಇನ್ನೇನು ಮೇಡಮ್, ಎಲ್ಲ ಲೈನ್ನು ಒಂದೇ ಸಲ ರೆಕಾರ್ಡ್ ಮಾಡ್ಬಿಟ್ರೆ ಆದರೆ ಅವ್ರು ಕೂಗಿದಾಗ ಇದೆಲ್ಲ ಪ್ಲೇ ಆಗಬೇಕಲ್ಲ, ಇದನ್ನೆಲ್ಲ ಪ್ಲೇ ಮಾಡೋದು ಯಾರು? ಅಷ್ಟೇನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.